ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವಾರ. 100 ವರ್ಷ ಬೀಚಂಗರವರಿಗೆ ಶತಮಾನೋತ್ಸವ ಆಚರಿಸುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಬಿ ಶಂಕರಾನಂದನ ನೆನೆಯುವಂಥ ಕೆಲಸ, ಅವರು ಮಾಡಿದ ಸಾಧನೆಗಳಾಗಿರ್ಬೋದು, ಅವ್ರ ರಾಜಕಾರಣದ ಬಗ್ಗೆ ಆಗಿರ್ಬೋದು. ಬೆಳಗಾವಿಯಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿ ಒಂದು ರೋಡಿಗೆ ಅವ್ರ ಹೆಸರನ್ನು, ಬಿ ಶಂಕರಾನಂದರ ಹೆಸರನ್ನು ಮತ್ತು ಜೊತೆಗೆ ಅವರ ಮೂರ್ತಿಯನ್ನು ಅನಾವರಣ ಮಾಡುವಂಥ ಕೆಲಸ ನಡೆದಿದ್ದು ನಾವು ಅನೇಕ ಪತ್ರಿಕೆಗಳು ವರದಿಗಳನ್ನಾಗಿ ನೋಡಿದ್ದೀವಿ. ಆ ನೆಲೆಗಟ್ಟಿನ ಒಂದಿಷ್ಟು ಬಿ ಶಂಕರಾನಂದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಮಾತಾಡಬೇಕಪ್ಪ ಇವತ್ತು ಅನ್ನುವಂಥದ್ದು. ಯಾಕಂತಂದ್ರೆ ಬಿ ಶಂಕರಾನಂದರನ್ನ ಇವತ್ತಿನ ರಾಜಕಾರಣಿಗಳಿಗೆ ಹೋಲಿಸಿಕೊಂಡು ನೋಡಿದ್ರೆ ನಿಶ್ಚಿತವಾಗಿ ಒಬ್ಬ ಸಜ್ಜನ ರಾಜಕಾರಣಿ ಅನ್ನೋದು ಎರಡು ಮಾತಿಲ್ಲ. ಅದು ಅಂದಿನ ವಿ ಎಲ್ ಪಾಟೀಲರಂತಹ ಬೆಳಗಾವಿ ಜಿಲ್ಲೆಯ ಅತ್ಯಂತ ಬಲಿಷ್ಠ ರಾಜಕಾರಣಿ. ಅಂಥವ್ರನ್ನ ಮಿತ್ರನಾಗಿಟ್ಕೊಂಡು ಬದಿಯಲ್ಲಿಟ್ಟುಕೊಂಡು ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲೇ ರಾಯಬಾಗ್ ಇಳುವುದ ಕಡೆ ತಮ್ಮ ಒಂದು ವ್ಯಕ್ತಿತ್ವ ಉಳಿಸ್ಕೊಂಡು ಬಂದಿದ್ದ ಸಣ್ಣ ಸಾಧನೆ ಏನಲ್ಲ. ಯಾಕಂದರೆ ಅವತ್ತು ದಿಗ್ಗಜ ರಾಜಕಾರಣಿಗಳಿದ್ದರು. ದೇವರಾಜ ಅರಸು ಅಂತವ್ರು ಇದ್ದರು, ರಾಮಕೃಷ್ಣ ಹೆಗಡೆ ಅಂತವ್ರು ಇದ್ದರು, ಅನೇಕ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿ ಆಗಿರ್ಬೋದು. ಅಂಥವ್ರ ನಡುವ ಈ ಒಂದು ನಮ್ಮ ಚಿಕ್ಕೋಡಿ ಭಾಗದಲ್ಲಿ ನಿರಂತರವಾಗಿ 7 ಸಲ MP ಆಗಿ ತಮ್ಮ ವರ್ಚಸ್ಸನ್ನು ಉಳಿಸ್ಕೊಂಡ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ, ಚಿಕ್ಕೋಡಿ ಅಭಿವೃದ್ಧಿಯಲ್ಲೇ, ಕೇರಳಿಯ ಅಭಿವೃದ್ಧಿಯಲ್ಲೇ ತಮ್ಮದೇ ಅಂಥದ್ದು ಒಂದಿಷ್ಟು ಸಹಾಯ ಸಹಕಾರ ಮಾಡಿದ್ದನ್ನು ನಾವು ಇವತ್ತು ನೆನೆಸ್ಬೇಕಾಗ್ಯದ. ಅದಕ್ಕೆ ಕೋರೆ ಅವರು ಮಾತ್ರ ಹೇಳಿದ್ದು ಭಾಳ ಏನಪ್ಪ ಅಂತಂದ್ರೆ, ಮೆಚ್ಚುವಂಥದ್ದು ಏನಪ್ಪ ಅಂತಂದ್ರೆ, ಅವರು ತಮ್ಮ ದಿನಗಳಲ್ಲಿ ಅವರು ಯಾವ ರೀತಿಯಾಗಿ ಕೇಳಿಗಾಯಿತು, ಇನ್ನುಳಿದ ವಿಷಯಗಳಾಯಿತು, ಏನನ್ನು ಹೇಳಿದರು ಅನ್ನೋದನ್ನು ನಾವು ಪ್ರಭಾಕರ್ ಕೋರೆಯವರ ಮಾತೆಲ್ಲ ಕೇಳಬೇಕಾಗ್ಯದ. ಶಂಕರಾನಂದ ಅವರಂಥ ಇನ್ನೊಬ್ಬ ರಾಜಕಾರಣಿಯನ್ನು ಕಾಣುವುದು ಕಷ್ಟ. ಸತತ ಸಚಿವರಾಗಿದ್ದರೂ ಅವರು ತಮ್ಮ ಅಧಿಕಾರವನ್ನು ಕೆಟ್ಟ ಕೆಲಸಕ್ಕೆ ಬಳಸಿಕೊಳ್ಳಲಿಲ್ಲ. ನಿಜವಾಗಿ ಒಪ್ಪುವಂಥ ವಿಷಯ. ಇವತ್ತು ನೋಡ್ರಿ, ಅನೇಕ ರಾಜಕಾರಣಿ ನೋಡ್ತಾ ಇದ್ದೀವಿ, ರಾಜಕೀಯಕ್ಕೆ ದುಡ್ಡು ಬೇಕಂತೇಳಿ ಏನೆಲ್ಲ ಮಾಡ್ತಾಯಿರ್ತಾರೆ. ಸಾರಾಯಿ ಹಂಚೋದು, ಮತ್ತೇನೋ ಮಾಡೋದು, ಅದರ ನಂತರ ಗುಡ್ಡೆಗಳನ್ನು ಇಲ್ಲಾಕಿಸುವಂಥದ್ದು, ನಿಸರ್ಗದ ಮೇಲೆ ದಾಳಿ ಮಾಡುವಂಥದ್ದು, ಅನೇಕ ಇಲ್ಲೀಗಲ್ ಆ್ಯಕ್ಟಿವಿಟೀಸ್, ಹೊಳೆಯ ದಂಡಿಯ ಉಸುಕನ್ನು ಕುಲ್ಲಾ ಮಾಡಿಸುವಂಥದ್ದು ಯಾವ್ದು ಮಾಡ್ತಾಯಿಲ್ಲ ಇವತ್ತಿನ ರಾಜಕಾರಣಿ. ಇವನ್ನೆಲ್ಲ ನೋಡಿದಾಗ ಅವ್ರು ನಮಗೆ ಬಿ ಶಂಕರಾನಂದರು ಅವತ್ತು ನಾವೇನೋ ಒಂದಿಷ್ಟು ಟಿಪ್ಪಣಿ ಮಾಡ್ತಾಯಿದ್ದೀವಿ. ಇಂದಿರಾ ಗಾಂಧಿಯವರ ಹಿಂದೆ ಹೋಗುವಂಥವ್ರು ಹಾಗೆ ಹೀಗೆ ಟೀಕೆ ಮಾಡೋರಿದ್ರೆ ಅವತ್ತು ಸಮಾಜವಾದಿಯ ವಿಚಾರಧಾರೆ ಜನ ಅಂಥವ್ರ ಇದನ್ನು ಇವತ್ತಿನ ರಾಜಕಾರಣಿ ಅವ್ರಿಗೆ ಕಂಪೇರ್ ಮಾಡಿ ನೋಡಿದಾಗ ಭಾಳ ಧೀಮಂತ ವ್ಯಕ್ತಿ ಅಂತ ಇವತ್ತು ಹೇಳಬೇಕಾಗ್ತದೆ ಅವರನ್ನು. ಯಾಕಂದ್ರೆ ನಮ್ಮ ನಿಸರ್ಗಕ್ಕೆ ಹೊಡೆತ ಕೊಡಲಿಲ್ಲ, ನಮ್ಮ ಮರಳಿಗೆ ಹೊಡೆತ ಕೊಡಲಿಲ್ಲ, ನಮ್ಮ ಖನಿಜಗಳಿಗೆ ಹೊಡೆತ ಕೊಡಲಿಲ್ಲ, ನಮ್ಮ ಗುಡ್ಡಗಳಿಗೆ ಹೊಡೆತ ಕೊಡಲಿಲ್ಲ, ಕಾಡುಗಳಿಗೆ ಹೊಡೆತ ಕೊಡಲಿಲ್ಲ. ಸಹಜವಾಗಿದ್ದಂಥವ್ರು ಅಧಿಕಾರ ಬಂತು, ತನಗೆ ಎಷ್ಟು ಸಾಧ್ಯನೋ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿತ್ವ. ಅದನ್ನು ಹೇಳುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕೆಟ್ಟ ಕೆಲಸಕ್ಕೆ ಬಳಸ್ಕೊಳ್ಳಿಲ್ಲ, ಎಂದೂ ಸಿಟ್ಟು ದರ್ಪ ತೋರಿದವರಲ್ಲ. ಆರೋಗ್ಯ ಸಚಿವರಾಗಿದ್ದಾಗ KLE ಆಸ್ಪತ್ರೆ, ICMR ಸೇರಿದಂತೆ ಜಿಲ್ಲೆಯ ವೈದ್ಯಕೀಯ ಲೋಕಕ್ಕೆ ಅವರು ನೀಡಿದ ಕೊಡುಗೆ ದೊಡ್ಡದು ಅಂತ ಕೊರೆಯವರು ನೆನೆಸ್ಕೊಳ್ತಾ ಇದ್ದಾರೆ. ನಿಜವಾಗಿಯೂ ಮೆಚ್ಚುವಂಥ ಕೆಲಸ. ಅಟ್ಲೀಸ್ಟ್ ನೆನೆಸ್ಕೊಳ್ತಾ ಇದ್ದಾರಲ್ಲಪ್ಪ, ಇದ್ರ ಬಗ್ಗೆ KLE ಡೆವಲಪ್ಮೆಂಟ್ ಇದ್ರೆ ಅವರು ಒಬ್ಬರು ಇದ್ದರು ಅನ್ನುವಂಥದ್ದು. ಅವರು ಸಹಾಯ ಸಹಕಾರ ಮಾಡಿದ್ದಾರೆ. ಅವತ್ತಿನ ರಾಜಕಾರಣ ಹೇಗಿತ್ತಪ್ಪ ಅಂತಂದ್ರೆ, ವಿ ಎಲ್ ಪಾಟೀಲರು ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತನ್ನು ಸಾಧಿಸಿದ್ರು. ಅವ್ರ ಹೆಸರು ಹೇಳಿದ್ರೆ ಒಂದು ಬೇರೊಬ್ಬ ಭಯ ಪಡುವಂಥ ವಾತಾವರಣ ಅವತ್ತಿತ್ತು. ಸುಳ್ಳೇನಲ್ಲ, ವಸಂತರಾವ್ ಪಾಟೀಲರ ಸಲುವಾಗಿದ್ದಂಥದ್ದು. ಅಂತಹ ಸಂದರ್ಭದಲ್ಲಿ ಈ ಒಬ್ಬ ಸಜ್ಜನ ರಾಜಕಾರಣಿ, ಅದು ಮತ್ತು ಇನ್ನೊಂದು ಮಾತನ್ನ ಜ್ಞಾಪಿಸ್ಕೊಳ್ಳೇಬೇಕು. ಚಿಕ್ಕೋಡಿ ಭಾಗದಲ್ಲಿ ಅದು ರಿಸರ್ವೇಷನ್ ಇರೋದರಿಂದ ಇನ್ನೊಬ್ಬ ಅಲ್ಲಿ ವ್ಯಕ್ತಿ ಬೆಳೆದು ಬರಲಿಲ್ಲ ಅನ್ನೋದು ಗಮನಿಸಬೇಕಾಗ್ಯದ. ರಿಸರ್ವೇಷನ್ ಇಲ್ಲದೆ ಹೋಗಿದ್ದು ಶಂಕರಾನಂದ ನಮಗೆ ಸಿಗ್ತಿದ್ರು ಇಲ್ಲ ಗೊತ್ತಿಲ್ಲ. ಆ ರಿಸರ್ವೇಷನ್ ಇದ್ದಕ್ಕಾಗಿ ಸತತ 7 ಸಲ ಸಂಸದರಾಗಿ, ಮಿನಿಸ್ಟರ್ಗಳಾಗಿ ಅಲ್ಲಿ ವರ್ಕ್ ಮಾಡಿದ್ದು. ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆಗೂ, ಅದರಲ್ಲೂ KLE ಅಂತ ದೊಡ್ಡ ಸಂಸ್ಥೆ ಬೆಳವಣಿಗೆಯಲ್ಲೂ ತಮ್ಮದೇ ಆದ ನೆರವನ್ನು ನೀಡಿದ್ದನ್ನು ನಾವಿಲ್ಲಿ ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅವ್ರು ನೆನಪಿಸ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೋರೆಯವರು. ಅದರಲ್ಲೂ ಅವ್ರು ಇನ್ನೊಂದು ಮಾತು ಹೇಳ್ತಾರೆ. ಅದರ ಸಂದರ್ಭದಲ್ಲಿ ಸತತ 7 ಬಾರಿ ಸಂಸದರಾಗಿ ಆಯ್ಕೆಯಾದ ಬಿ ಶಂಕರಾನಂದ ಅವರು ದೇಶದಲ್ಲಿಯೇ ಬೆಳಗಾವಿ ಜಿಲ್ಲೆಗೆ ಹೆಸರು ತಂದುಕೊಟ್ಟವರು. ಸಜ್ಜನ ರಾಜಕಾರಣಿಯಾಗಿದ್ದವರು ಎಲ್ಲ ಸಮುದಾಯಗಳ ನಾಯಕರನ್ನು ಬೆಳೆಸಿದರು. ಇವರಂತಲ್ಲ, ಎಲ್ಲ ಸಮುದಾಯದವರನ್ನು. ಇದು ಸಹಿತ ಭಾಳ ಮೆಚ್ಚೋದು ಇವತ್ತು. ಯಾಕಪ್ಪ ಅಂತಂದ್ರೆ ಇವತ್ತು ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಅವತ್ತು ಇದ್ದಿಲ್ಲ ಅಂತಲ್ಲ, ಅದು ಇವತ್ತು ಯಾವ ಪ್ರಮಾಣದಲ್ಲಿ ಇದೆಯಪ್ಪ ಅಂತಂದ್ರೆ ಅದೇ ಒಂದು ಏನಪ್ಪ ಅಂತಂದ್ರೆ ಇವತ್ತು ಗೆಲುವು ಸೋಲಿನ ನಿರ್ಧಾರಗಳು ಮಾಡುವಂಥ ಪ್ರಸಂಗ ಬಂದಿರ್ತದೆ. ಇಂಥ ಪ್ರಸಂಗದಲ್ಲೇ ನಾವು ಶಂಕರಾನಂದರನ್ನು ಇವತ್ತು ಕಂಪೇರ್ ಮಾಡಿ ನೋಡಿದಾಗ ಹೌದಪ್ಪ ಇವರು ಭಾಳಷ್ಟು ಸಜ್ಜನರು ಅನ್ನುವಂಥ ಮಾತನ್ನು. ಅದೇ ಕಾರಣ ನಮ್ಮ ರಮೇಶ್ ಕತ್ತಿ ಅವರು ಸಹಿತ
ಅವರ ಒಂದು ಸುದೀರ್ಘವಾದಂಥ ಜೀವನದ ಬಗ್ಗೆ ಮಾತಾಡ್ತಾ ಸಂಗಳಂದವರು 35 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಮೌಲ್ಯಾಧಾರಿತ ರಾಜಕೀಯ ಮಾಡಿದರು. ನಿಜವಾಗಿ ಇವತ್ತಿನ ರಾಜಕಾರಣದ ರೂಪುರೇಷೆಗಳನ್ನು ನೋಡಿದಾಗ, ಇಲ್ಲಿ ದುಡ್ಡಿನದೆಲ್ಲ ನಡೆಯುವುದನ್ನು ನೋಡಿದಾಗ, ಪ್ರತಿಯೊಂದಕ್ಕೂ ಇಲ್ಲಿಯ ಇವೆಲ್ಲ ವಿಷಯ ನಾವು ಗಮನಿಸಿದಾಗ ಅವರು ಏನಪ್ಪ ಅಂದ್ರೆ ಮೌಲ್ಯಾಧಾರಿತ ನಾವು ಅನಿವಾರ್ಯ ಆಗಬೇಕಾಗ್ತದೆ. ಆವತ್ತಿನ ಟೀಕಿಸಿದ್ರು ನಾವು ಇಲ್ಲಂತಲ್ಲ. ಅವತ್ತು ಇಂದಿರಾ ಗಾಂಧೀಜಿಯವರು ಟೀಕಿಸಿದವರು ಸಾಕಷ್ಟಿದ್ದಾರೆ, ಇಲ್ಲಂತಲ್ಲ. ಯಾಕಂದರೆ ಇಂದಿರಾ ಗಾಂಧೀಜಿಯವರ ಸರ್ವಾಧಿಕಾರ ಧೋರಣೆ ಆಗಿರ್ಬೋದು, ತುರ್ತು ಪರಿಸ್ಥಿತಿ ನಡೆದುಕೊಂಡಂಥ ರೀತಿಗಳಾಗಿರ್ಬೋದು, ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಬೆಂಬಲಿಸೋರು ಬಿ ಸಂಗಳಂದವರು, ಮತ್ತು ಇಂದಿರಾ ಗಾಂಧಿಯವರು ಸತತವಾಗಿ ಬೆಂಬಲಿಸೋರು, ಸತತ ಅವ್ರ ಜೊತೆಯಲ್ಲಿದ್ದವರು. ಆ ಸಮಯದಲ್ಲಿ ಎಲ್ಲ ಇಂದಿರಾ ಗಾಂಧೀಜಿಯವರ ಮಾಡಿದ ತಪ್ಪು ಅನ್ಸತಿ ವಿಮಾನ ಆರೋಪ ಮಾಡೋಂಥ ಎಷ್ಟೋ ಜನರು ನಾವು ನೋಡಿದ್ದೀವಿ. ಆದರೂ ಸಹಿತ ತಮ್ಮ ಕ್ಷೇತ್ರಕ್ಕೆ ಬಂದಾಗ ಅವೆಲ್ಲ ಮೀರಿಷ್ಟು ವರ್ಕ್ ಮಾಡಿದಂಥದ್ದು ಅಂತ ಅವ್ರಿಗೆ ಅನಿವಾರ್ಯತೆಯೂ ಅವತ್ತು ಇಂದಿರಾ ಗಾಂಧಿಯವ್ರ ಜೊತೆಗೆ. ಮತ್ತು ಸತ್ಯನೋದು ಅವತ್ತಿನ ಹೌದು, ಅಂಥ ಡಿಕ್ಟೇಟರ್ ಜೊತೆಗೆ ಇವ್ರು ಸಹಕಾರ ಮಾಡಿ ತಪ್ಪು ಅಂದ್ರೆ ಅದು ವಾದ ಮಾಡ್ಬೋದು, ವಾದ ಮಾಡೋದು ಬೇಕಾದಷ್ಟು. ಆದರೆ ಇಲ್ಲಿ ನಾವು ಇನ್ನೊಂದು ಮಾತು ತಿಳ್ಕೊಬೇಕಾಗಿದೆ. ಗಾಂಧೀಜಿಯವರ ಬದುಕಿನ ಬಗ್ಗೆ ನಾವು ಒಮ್ಮೆ ವಿಮರ್ಶೆ ಮಾಡ್ಕೊಂಡು ನೋಡಿದಾಗ, ಸಹಜವಾಗಿ ನೋಡಿದಾಗ ಅವ್ರ ಬಗ್ಗೆ ಟೀಕೆ ಮಾಡೋರು ಸಾಕಷ್ಟು ಇದ್ದಾರೆ ಇವತ್ತು ಬಿ ಜೆ ಪಿಯಲ್ಲೇ. ಅದೇ ಕಾಲಕ್ಕೆ ರಾಜರಾಮ್ ಕೊಡಿಸಿದ ದೇವರ ಮಟ್ಟಕ್ಕೆ ಹೋಗಿ ನಿಲ್ಲಿಸುವಂಥ ಜನರು ಇದ್ದಾರೆ. ಅದಿರಲಿ, ಆ ಚರ್ಚೆ ಇನ್ನೊಂದು ಕಡೆ ಇರಲಿ, ಇನ್ನೊಂದು ಸಂದರ್ಭದಲ್ಲಿ ಮಾಡಿದರೆ ಆಯಿತು. ಅಂಥ ಒಂದು ವ್ಯಕ್ತಿತ್ವವನ್ನು ಟೀಕೆ ಮಾಡುವವರು ಇರುವ ಸಂದರ್ಭದಲ್ಲೇ ಸಂಗಳಂದ್ರೆ ಟೀಕೆ ಮಾಡೋದ್ರಿಂದ ದೊಡ್ಡ ಮಾತಲ್ಲ. ಆದರೆ ಇವತ್ತಿನ ರಾಜಕಾರಣ ಗಮನಿಸಿದಾಗ ಹೌದಪ್ಪ ಇವರು ನಿಜವಾಗಿಯೂ ಒಳ್ಳೆಯವರು ಅಂತೇಳಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದಕ್ಕಾಗಿ ಸರ್ವ ಧರ್ಮದವರನ್ನು ಬೆಳೆಸಿದರು. ಮುಸಲ್ಮಾನ ಧರ್ಮ ಬೆಳೆಸಬಾರ್ದು, ಹಿಂದೂ ಧರ್ಮ ಬೆಳೆಸಬೇಕು ಅನ್ನೋದು ಅಷ್ಟೇ ಇಲ್ಲ, ಎಲ್ಲರೂ ಬೆಳೆಸಿದರು. ಹೀಗಾಗಿ ಅವರ ಕುಟುಂಬಸ್ಥರು ರಾಜಕೀಯಕ್ಕೆ ಬರಬೇಕೆಂದು ಜನರ ಆಸೆ ಇದೆ. ಇವತ್ತು ಆದರೆ ತಮ್ಮ ನಂತರ ತಮ್ಮ ಮಗನ ಬರಬೇಕು ಅಂತ ಇಂದಿರಾ ಗಾಂಧೀಜಿಯವ್ರ ಪ್ರಭಾವ ಅವತ್ತು ಅವ್ರನ್ನಲ್ಲಿತ್ತು. ತಮ್ಮ ನಂತರ ತಮ್ಮ ಸಂತತಿ ಬರಲಿ, ತಮ್ಮವರ ಮುಂದುವರಿಲಿತ್ತು ಅವ್ರಲ್ಲಿತ್ತು. ಆದರೆ ಅದು ಇವರಲ್ಲಿ ಬೆಳೆದು ಬರಲಿಲ್ಲ ಅನ್ನೋದು ಸಹಿತ ನಾವು ಗಮನಿಸಬೇಕಾಗ್ತದೆ. ಯಾಕಂದರೆ ಅವ್ರ ಮಗನೂ ಒಳ್ಳೆ ಬುದ್ಧಿವಂತರಿದ್ದಂಥವ್ರು ಇದ್ದಾರೆ, ಗೊತ್ತಿದ್ದು ಕನಗಲಿ ಅಂತೇಳಿ, ಪ್ರದೀಪ್ ಕನಗಲಿ ಅಂತೇಳಿ ಅವರನ್ನು ಬೆಳೆಸಬೇಕಾಗಿತ್ತು. ಇವತ್ತು ಜನ ಅಲ್ಲಿ ಬರಲಪ್ಪ ಅವರು ಅನ್ನೋಂಥ ಮಾತದ. ಬಟ್ ಇವತ್ತು ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿನ ರಾಜಕೀಯಕ್ಕೆ ಆವತ್ತು ಶಂಕರಾನಂದರವ್ರ ರಾಜ್ಯಕ್ಕೆ ಭಾಳ ಅಂತರ ಅದ, ಅಜಗಜಾಂತರ ಅಂತರ ಅದ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂದ್ರೆ ವಿಶೇಷವಾಗಿ ನಾವು ಇವತ್ತು ಅವ್ರನ್ನ ನೆನೆಸ್ಕೊಳ್ಳೋದು ಭಾಳ ಮುಖ್ಯವಾದಂಥ ಒಂದು ಮಾತನ್ನು ನಮ್ಮ ರಮೇಶ್ ಕತ್ತಿ ಅವ್ರು ಮಾತಾಡಿದ್ದಾರೆ. ಜೊತೆಗೆ ಶಾಸಕ ಅಭಯ್ ಪಾಟೀಲರು ಸಹಿತ ಒಂದು ಮಾತನ್ನು ಮಾತಾಡ್ತಾರೆ. ಶಂಕರಾನಂದ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಲ್ಲ, ಆದರೆ ಮುಖ್ಯಮಂತ್ರಿಗಿಂತ ಹೆಚ್ಚು ಸಮರ್ಥರಾಗಿದ್ದರು. ಹಲವರನ್ನು ಮುಖ್ಯಮಂತ್ರಿ ಮಾಡಿದ್ದೂ ಕೂಡ ಅವರೇ. ಅವರು ಜೀವನ ಪೂರ್ತಿ ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡೇ ರಾಜಕಾರಣ ಮಾಡಿದರು, ಎಲ್ಲ ಪಕ್ಷದವರಿಗೂ ಆಪ್ತರಾಗಿದ್ದರು. ಇದೊಂದು ಮಾತನ್ನು ಭಾಳಷ್ಟು ನೆನಪಿಸ್ಬೇಕಾಗ್ಯದ. ಈ ನಮ್ಮ ಅಭಯ್ ಪಾಟೀಲ್ ಮಾತಾಡಿದಂಥ ಮಾತನ್ನು ಇವನ್ನ ಬಿ ಜೆ ಪಿಗರು ಸಹಿತ ಅವರನ್ನು ಮೆಚ್ಚುವಂಥ ಇವತ್ತು ಸ್ಥಿತಿ ಅದ. ಯಾಕಂದ್ರೆ ಬೆಳಗಾವಿಯ ಡೆವಲಪ್ಮೆಂಟಲ್ಲಿ ಭಾಳಷ್ಟು ವರ್ಕ್ ಅವ್ರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಬಿ ಶಂಕರಾನಂದ ಅವರು ಅವ್ರು ನೆನಪಿಸುವಂಥ ಕೆಲಸ ಮಾಡಿದ್ದು ನಿಜವಾಗಿಯೂ ಭಾಳ ಯೋಗ್ಯವಾದ ಕೆಲಸ ಮಾಡಿದ್ರು. ಎಲ್ಲರೂ ಕೂಡಿ ಮಾಡಿದ್ದಾರೆ ಶಂಕರಾನಂದರ ಬಗ್ಗೆ, ಅದು ಭಾಳ ಮೆಚ್ಚುವಂಥದ್ದು. ಬಿ ಜೆ ಪಿಯವರು ಅದರಲ್ಲಿದ್ದಾರೆ, ಕಾಂಗ್ರೆಸ್ಸಿಗರು ಇದ್ದಾರೆ, ಎಲ್ಲರೂ ಕೂಡ್ಕೊಂಡು ಮಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಶೇಟ್ ಅವರು ಚೆನ್ನಾಗಿ ಮಾತಾಡಿದ್ದಾರೆ ಸಲುವಾಗಿ. ಅಜಿತ್ ಶೇಟ್ ಅವರು ನೆನೆಸ್ಕೊಂಡಿದ್ದಾರೆ. ಇನ್ನೂ ಅನೇಕರು ಬಂದಿಲ್ಲ, ಭಾಷೆ ಮಾತಾಡಿದ್ದಾರೆ. ಅದೆಲ್ಲ ಇರಲಿ. ಆದರೆ ಒಂದು ಮಾತು ಕೊನೆಗೆ ಮಾತಾಡ್ತಾ ಒಂದು ಮಾತು ಹೇಳಬೇಕಾಗ್ತದೆ. ನಮ್ಮ ಅಶಿಪ್ ಶೇಟ್ ಅವರು ಶಾಸಕರಿದ್ದಾರೆ, ಅವ್ರು ಹೇಳ್ತಾರೆ, ಬಿ ಶಂಕರಾನಂದ ಮಾದರಿ ರಾಜಕಾರಣಿ ಅವರ ಹೆಸರನ್ನು ಇನ್ನೂ ಎಲ್ಲಿಯೂ ಇಡದಿರುವುದು ಸರಿಯಲ್ಲ. ಪ್ರಮುಖ ರಸ್ತೆಗೆ ನಾಮಕರಣ ಮಾಡಿದ್ದು ಒಳ್ಳೆಯ ಬೆಳವಣಿಗೆ. ಹೌದು, ನೆನಪಿಸಬೇಕಾಗ್ತದೆ ಒಳ್ಳೆಯ ಕೆಲಸಗಳನ್ನು ಮಾಡಿದವರನ್ನು. ಆ ದಿಶೆಯಲ್ಲಿ ಬಿ ಶಂಕರಾನಂದವನ್ನು ಎಲ್ಲರೂ ನೆನೆಸೋಣ ಅಂತ ಹೇಳ್ತಾ, ಅದೇ ಜೊತೆಗೆ ತಪ್ಪುಗಳಾಗಿರ್ಬೋದು ಶಂಕರಾನಂದರಿಂದ, ಅಪರಾಧಗಳಲ್ಲ ಅನ್ನೋದನ್ನು ನಾವು ನೆನಪಿಟ್ಟುಕೊಂಡು ಅದೇ ಕಾಲಕ್ಕೆ ಅವರ ಒಂದು ಸಾಧನೆಗಳು ಕೊಟ್ಟಂಥ ಕೊಡುಗೆಗಳು ಸಹ ನೆನಪಿಸ್ಕೊಡುತ್ತೆ. ಮತ್ತು ಇವತ್ತು ಜನಕ್ಕೂ ಅವ್ರಿಗೆ ಗೊತ್ತಾಗಬೇಕಾಗಿದೆ ಇವತ್ತು ರಾಜಕಾರಣಿಗಳು ಹೆಂಗದ, ಆವತ್ತಿನ ರಾಜಕಾರಣಿ ಹೇಗಿದ್ದರು, ಅವರ ಇಂದಿರಾ ಗಾಂಧಿಯವರ ಮೇಲಿನ ಭಕ್ತಿ ಅಂತ ಹೇಳಬೇಕಾಗ್ತದೆ. ಅದನ್ನು ನಾವು ಭಕ್ತಿ ಅಂತ ಕರೆದು ಸಹ ಅವರು ಅಂಥ ಅಪರಾಧಿ ರಾಜಕಾರಣ ಮಾಡಲಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅವತ್ತು ವಿ ಎಲ್ ಪಾಟೀಲ್ ಭಾಳ ಬಲಿಷ್ಠ ಇದ್ದರೂ ಸಹಿತ ತಮ್ಮ ಅಸ್ತಿತ್ವವನ್ನು ಕಾಯ್ಕೊಂಡು ಇವತ್ತಿಗೂ ಹೌದಪ್ಪ ಬಿ ಶಂಕರಾನಂದ ಇದ್ದರು ಅನ್ನುವಂಥ ಹೆಸರನ್ನು ಭಾಳ ಜನ ನೆನಪಿಸ್ಕೊಳ್ತಾ ಇರ್ತಾರೆ ಅನ್ನೋದನ್ನು ನೆನಪಿಸ್ಕೊಂಡಾಗ ಬಿ ಶಂಕರಾನಂದರ ಸಜ್ಜನ ರಾಜಕಾರಣಿಯಪ್ಪ ಅವರು ಅನ್ನೋದು ಇದರಲ್ಲಿ ಎರಡು ಮಾತಿಲ್ಲ ಅಂಥೇಳಿ ನಮ್ಗೆ ಅನಿಸಿದ ಕೆಲವು ಮಾಧ್ಯಮದಲ್ಲಿ ಹಂಚ್ಕೊಂಡಿದ್ವಿ. ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್. ಇದು ಸತ್ಯಕ್ಕಾಗಿ ವಂದನೆಗಳು.